ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಒಪ್ಪೋನ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಒಪ್ಪೋ F31 Pro Plus ಮತ್ತು ಒಪ್ಪೋ F31 Pro ಎರಡು ಸ್ಮಾರ್ಟ್ ಫೋನ್ಗಳು ಒಪ್ಪೋನ F31 Pro ಸೀರೀಸ್ ಆಗಿದ್ದಾವೆ. ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ ಸಿಗ್ತಾ ಇದೆ. ಈ ಫೋನ್ ಅಲ್ಲಿ ಬೆಸ್ಟ್ ಕ್ಯಾಮ್ರಾ ಜೊತೆಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಕೂಡ ಸಿಗ್ತಾ ಇದೆ. ಈ ವಿಡಿಯೋದಲ್ಲಿ ಎರಡು ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಆದ್ರೆ ಎರಡು ಫೋನ್ಗಳ ನಮ್ಮ ಹತ್ರ ಬಾಕ್ಸ್ ಇಲ್ಲ, ಆದ್ರೆ ಇದರಲ್ಲಿ ನಿಮ್ಗೆ ಚಾರ್ಜರ್, ಬ್ಯಾಕ್ ಕೇಸ್ ಎಲ್ಲ ಸಿಗುತ್ತೆ. ಇದಕ್ಕೆ ನೀವು ಜಸ್ಟ್ ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಎರಡು ಫೋನ್ಗಳ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದಾವೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ಇನ್ನು ಇವುಗಳ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ಹೊಂದಿದಾವೆ. ಇವುಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಇವುಗಳ ಡಿಸೈನ್ ಚೆನ್ನಾಗಿದ್ದಾವೆ, ನೀವು ಸಹ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಡಿಸೈನ್ ನನಗೆ ಇಷ್ಟ ಆಯ್ತು, ನಿಮಗೂ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಒಪ್ಪೋ F31 Pro ಬ್ಯಾಕ್ ನಲ್ಲಿ ವಾಟರ್ ವೇವ್ ತರ ಡಿಸೈನ್ ಇದೆ. ಇವುಗಳ ಫ್ರೇಮ್ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇವುಗಳ ಗ್ರಿಪ್ ತುಂಬಾ ಚೆನ್ನಾಗಿದ್ದಾವೆ, ಕೈಯಿಂದ ಬೀಳಲ್ಲ. ಇನ್ ಅಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಸೈಡ್ ಬೈ ಸೈಡ್ ನೋಡ್ಬೋದು ಇವುಗಳಲ್ಲಿ ತುಂಬಾ ಚೇಂಜಸ್ ಇದೆ. ಮತ್ತು ಎರಡರಲ್ಲೂ ಡ್ಯಾಮೇಜ್ ಪ್ರೂಫ್ 360 ಡಿಗ್ರಿ ಆರ್ಮರ್ ಬಾಡಿ ಸಿಗುತ್ತೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಒಪ್ಪೋ F31 Pro ಅಲ್ಲಿ 205 ಗ್ರಾಮ್ weight ಇದೆ ಮತ್ತು 7.48 mm ಥಿಕ್ನೆಸ್ ನ ಹೊಂದಿದೆ. ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜರ್ ಸ್ವಲ್ಪ ಕಡಿಮೆ ಇದೆ. ಮತ್ತು ಒಪ್ಪೋ F31 Pro ಅಲ್ಲಿ 195 ಗ್ರಾಮ್ಸ್ weight ಇದೆ ಮತ್ತು 7.42 mm ಥಿಕ್ನೆಸ್ ನ ಹೊಂದಿದೆ. ಇವುಗಳ ಫ್ರಂಟ್ ಅಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜರ್ಸ್ ಕೂಡ ಕಡಿಮೆ ಇದೆ. ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದೆ. ಒಪ್ಪೋ F31 Pro Plus 3 ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಮತ್ತು ಒಪ್ಪೋ F31 Pro 2 ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈ 5 ಕಲರ್ ಕೂಡ ತುಂಬಾ ಚೆನ್ನಾಗಿದಾವೆ. ನಿಮ್ಗೆ 5 ಕಲರ್ ಇಷ್ಟ ಆಗುತ್ತೆ ಮತ್ತು ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹೇಳಿ. ಇನ್ನು ಎರಡು ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನು ಇಲ್ಲ. ಮತ್ತು ಈ ಫೋನ್ ನ ಮೇಲೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ ಮತ್ತು ಎರಡು ಫೋನ್ಗಳಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಇದರಲ್ಲಿ 300% ಅಲ್ಟ್ರಾ ವಾಲ್ಯೂಮ್ ಮೋಡ್ ಸಿಗುತ್ತೆ. ಇವುಗಳ ಸೌಂಡ್ ನೀವೇ ಕೇಳಿ. ಇನ್ನು ಸೆಕ್ಯೂರಿಟಿ ಕಡೆ ಬಂದ್ರೆ ಎರಡು ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಎರಡು ಫೋನ್ಗಳು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ, ಇದು ಕೂಡ ಫಾಸ್ಟ್ ಆಗಿದೆ. ಈ ಫೋನ್ IP66, IP68, IP69 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಇದೆ. ಇವುಗಳಲ್ಲಿ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಏನೂ ಆಗಲ್ಲ. ನಾನು ಇದರಲ್ಲಿ ಅಂಡರ್ ವಾಟರ್ ಫೋಟೋಸ್ ತೆಗೆದಿದ್ದೀನಿ, ಏನೂ ಆಗಿಲ್ಲ, ಇನ್ನೂ ಚೆನ್ನಾಗಿದೆ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F31 Pro ಮತ್ತು ಒಪ್ಪೋ F31 Pro Plus ಅಲ್ಲಿ 6.7 ಇಂಚಸ್ FHD+ AMO LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಒಪ್ಪೋ F31 Pro Plus ಅಲ್ಲಿ 3000 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ತುಂಬಾ ಬ್ರೈಟ್ ಆಗಿದೆ. ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಒಪ್ಪೋ F31 Pro ಅಲ್ಲಿ 2500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಇದು ಕೂಡ ಬ್ರೈಟ್ ಆಗಿದೆ. ಔಟ್ಡೋರ್ ಅಲ್ಲಿನೂ ಚೆನ್ನಾಗಿ ಕಾಣುತ್ತೆ. ಒಪ್ಪೋ F31 Pro Plus ಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು ಒಪ್ಪೋ F31 Pro ಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಒಪ್ಪೋ F31 Pro Plus ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇದೆ. ಇವುಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ನೋಡಿದ್ದೀನಿ. ಇದರ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ, ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಕಾಂಟ್ರಾಸ್ಟ್ ಶಾರ್ಪ್ ಆಗಿದೆ ಮತ್ತು ವಿಡಿಯೋಸ್ ಒಪ್ಪೋ F31 Pro Plus ಅಲ್ಲಿ ವಾರ್ಮ್ ಕಲರ್ಸ್ ಆಗಿ ಬರುತ್ತೆ. ಒಪ್ಪೋ F31 Pro ಅಲ್ಲಿ ನ್ಯಾಚುರಲ್ ಕಲರ್ಸ್ ಆಗಿ ಬರುತ್ತೆ. ಎರಡು ಫೋನ್ಗಳ ಕಲರ್ಸ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಏನೋ ಡೌಟ್ ಬೇಡ. ಇವುಗಳ ಬ್ಯಾಟ್ರಿ ನೋಡೋದಾದ್ರೆ ಎರಡು ಫೋನ್ಗಳಲ್ಲಿ 7000 mAh ಲಾರ್ಜರ್ ಬ್ಯಾಟ್ರಿ ಇದೆ. ಎರಡರಲ್ಲೂ 80 ವಾಟ್ ಸೂಪರ್ ವೋಕ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇವು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಅವರ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು ಎರಡು ಫೋನ್ಗಳು ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F31 Pro Plus ಅಲ್ಲಿ ಸ್ನ್ಯಾಪ್ಡ್ರಾಗನ್ 7 Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಮತ್ತು ಒಪ್ಪೋ F31 Pro MediaTek Dimensity 7300 ಪ್ರೊಸೆಸರ್ ಸಿಗ್ತಾ ಇದೆ, ಇದು ಕೂಡ ಸ್ವಲ್ಪ ಪವರ್ಫುಲ್ ಆಗಿದೆ. ಇವುಗಳಲ್ಲಿ LPDDR4X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಮತ್ತು ಒಪ್ಪೋ F31 Pro ಅಲ್ಲಿ 9 lakh plus ಆಂತುತೂ ಸ್ಕೋರ್ ಇದೆ ಮತ್ತು 72% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಗೇಮ್ ಮಾಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಕೂಡ ಆಗಲ್ಲ.
ಈ ಫೋನ್ ಅಲ್ಲಿ ಸ್ವಲ್ಪ ಹೆವಿ ಗೇಮ್ಸ್ ಆಡಬಹುದು. ಮತ್ತು Oppo F31 Pro ಅಲ್ಲಿ 7 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 85% CPU ಥ್ರೋಟಲ್ ಇದೆ. ಈ ಫೋನ್ ಕೂಡ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಎರಡು ಫೋನ್ಗಳಲ್ಲಿ ಓವರ್ ಹೀಟ್ ಫೀಲ್ ಕೂಡ ಆಗಲ್ಲ. ಎರಡು ಫೋನ್ಗಳಲ್ಲಿ ಹೆವಿ ಗೇಮ್ಸ್ಗೋಸ್ಕರ Oppo F31 Pro Plus ಚೆನ್ನಾಗಿದೆ. ಜಾಸ್ತಿ ಗೇಮ್ಸ್ ಆಡೋರು Oppo F31 Pro ನ ತಗೊಳ್ಬಹುದು. ಇನ್ನು ಇವುಗಳ ಕ್ಯಾಮ್ರಾ ಕಡೆ ಬಂದ್ರೆ Oppo ಫೋನ್ಸ್ ಕ್ಯಾಮ್ರಾಗೆ ಬೆಸ್ಟ್ ಇರ್ತವೆ. ಕ್ಯಾಮ್ರಾ ಬಗ್ಗೆ ಯಾವುದೇ ಡೌಟ್ ಬೇಡ. ಇನ್ನು Oppo F31 Pro Plus ಅಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ ಮತ್ತು 2 MP ಡೆಪ್ತ್ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ತುಂಬಾ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡಬಹುದು. ಇದರಲ್ಲಿ 4K ವಿಡಿಯೋಸ್ನ 30 FPS ನಲ್ಲಿ ತೆಗೆಯಬಹುದು. ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ 10x ಝೂಮ್ ಮಾಡಬಹುದು ಮತ್ತು ಇದರಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಇದರ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ನ 30 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಾಮ್ ಆಗಿ ಕಾಣುತ್ತೆ, ಜೊತೆಗೆ ಲೋ ಲೈಟ್ ಅಲ್ಲಿ ವಿಡಿಯೋಸ್ ಮತ್ತು ಫೋಟೋಸ್ ಚೆನ್ನಾಗಿ ಬರುತ್ತೆ. ಮತ್ತು ಈ ಫೋನ್ ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಮತ್ತು Oppo F31 Pro ಅಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ, 2 MP ಡೆಪ್ತ್ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿನೂ 10x ಝೂಮ್ ಮಾಡಬಹುದು. ಇದರಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ಇದರಲ್ಲೂ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಇದರಲ್ಲಿ 10x ಝೂಮ್ ಮಾಡಬಹುದು ಮತ್ತು ಲೋ ಲೈಟ್ ಅಲ್ಲಿನೂ ವಿಡಿಯೋಸ್ ಮತ್ತು ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಜೊತೆಗೆ ಈ ಎರಡು ಫೋನ್ಗಳ ಕ್ಯಾಮ್ರಾದಲ್ಲಿ ತುಂಬಾ AI ಫೀಚರ್ ಸಿಗ್ತಾ ಇದೆ. AI ಲೈವ್ ಫೋಟೋ, AI ಕ್ಲಾರಿಟಿ ಎನ್ಹಾನ್ಸರ್, AI ಅನ್ಬ್ಲರ್, AI ರಿಫ್ಲೆಕ್ಷನ್ ರಿಮೂವರ್, AI ಎರೇಸರ್ ಅಂತ ತುಂಬಾ ಫೀಚರ್ ಸಿಗ್ತಾ ಇದೆ. ಈಗ ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಎರಡು ಫೋನ್ಗಳಲ್ಲಿ Oxygen OS 15 ಮತ್ತು Android 15 ನಲ್ಲಿ ಬರ್ತಾ ಇದೆ. ಈ ಫೋನ್ಗಳಿಗೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಈ ಫೋನ್ನ 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. UI ನಲ್ಲಿ ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು. ಇವುಗಳಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆದ್ರೆ ಇವುಗಳ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. UI ಚೆನ್ನಾಗಿದೆ. ಇದರ UI ನಲ್ಲಿ ಸ್ವಲ್ಪ AI ಫೀಚರ್ ಸಿಗುತ್ತೆ. ಮತ್ತು Oppo F31 Pro Plus ಒಂದೇ ವೇರಿಯಂಟ್ ನಲ್ಲಿ ಲಾಂಚ್ ಆಗ್ತಾ ಇದೆ. 12GB RAM 256GB ಸ್ಟೋರೇಜ್. ಮತ್ತು Oppo F31 Pro ಎರಡು ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. 8GB RAM 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ತಗೊಳ್ಳಿ. ಇನ್ನು ಇವುಗಳ ಕನೆಕ್ಷನ್ ಕಡೆ ಬಂದ್ರೆ ಇವುಗಳಲ್ಲಿ Wi-Fi 6 ಇದೆ, Bluetooth 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ. ಅವಶ್ಯಕತೆ ಇರೋ ಎಲ್ಲಾ ಕನೆಕ್ಷನ್ ಸಿಗುತ್ತೆ. ಸೊ ಎರಡು ಫೋನ್ಗಳು ಚೆನ್ನಾಗಿದಾವೆ, ನೀವು ತಗೊಳ್ಬಹುದು. ಮತ್ತೆ ನಿಮ್ಗೆ ಈ ಎರಡು ಫೋನ್ಗಳ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.